ಡೀಟೇಲ್ ಆಗಿ ಆಯ್ತು. ಅರ್ಧ ವಿರೋಧ ಪಕ್ಷದ ಎಂಪಿಗಳು NDA ಪಾಲಾಗ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ಸ್ಪ್ಲಿಟ್ ಅಂಡ್ ಸೇ. ಈಗ TMC ಏನಾಯ್ತು, ಅದ್ರ ಜೊತೆಗೆ ಉದ್ದವ್ ಬಣ ಏನಾಯ್ತು, ನಿಮ್ಮದೇ ಪಕ್ಷದ ಎಂಪಿಗಳು ಏನಾದ್ರು ಅದನ್ನ ಮತ್ತೆ ಮತ್ತೆ ಸ್ಪ್ಲಿಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅರ್ಧ ಮಂದಿ ವಿರೋಧ ಪಕ್ಷದ ಎಂಪಿಗಳು NDA ಪಾಲಾಗ್ತಿದ್ದಾರೆ. ಇನ್ನುಳಿದವರು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ, ಇನ್ನುಳಿದವರು ಸಂಸತ್ನ ಒಳಗಡೆ ಹೋರಾಟ, ಇದರಲ್ಲಿ ಬಿಸಿ ಇದ್ದಾರೆ. ಅಟ್ ದ ಸೇಮ್ ಟೈಮ್ NDA ಯಾವ್ದ್ರಲ್ಲಿ ಬಿಸಿ ಇದೆ? ಸಂಖ್ಯಾಬಲವನ್ನ ಹೆಚ್ಚು ಮಾಡ್ಕೊಳ್ಳೋದು, ವಿರೋಧಿಗಳನ್ನ ತಮ್ಮವರಾಗಿಸ್ಕೊಳ್ಳೋದು, ಯಾರು ವಿರೋಧವಾಗಿ ಮಾತನಾಡ್ತಿದ್ರು ಡಿಲಿಮಿಟೇಷನ್ಗೆ ಅವ್ರು ಸೈಲೆಂಟ್ ಆಗಿರೋ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು. ಅಲ್ಲಿಗೆ ಡಿಲಿಮಿಟೇಷನ್ ಅನ್ನ ಶತಾಯ ಗತಾಯ ಜಾರಿಗೆ ತರಲಿಕ್ಕೆ ಬೇಕಾದ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಿದ್ದಾರೆ. ವೆನ್ ದ ಅಪೋಸಿಷನ್ ಈಸ್ ಲಾಸ್ಟ್ ಇನ್ ಎವ್ರಿ ವೇ. ಅವರದೇ ರೀತಿಯಲ್ಲಿ ಕಳೆದು ಹೋಗಿರೋದನ್ನ ವಿರೋಧ ಪಕ್ಷ NDA ಉಪಯೋಗಿಸ್ಕೊಳ್ತಿದೆ. ತಪ್ಪ ಸರಿನಾ? ನೋಡಿ, ಅವ್ರದೇ ರೀತಿಯಲ್ಲಿ ಕಳೆದೋಗಿದೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಕಳೆದ 10 ವರ್ಷದ ಈ ದೇಶದ ವಿದ್ಯಮಾನಗಳನ್ನು ನೋಡಿದ್ರೆ ಯಾವ ರೀತಿ ಒಂದು ವಿರೋಧ ಪಕ್ಷಗಳನ್ನ ವ್ಯವಸ್ಥಿತವಾಗಿ ಮುಗಿಸ್ತಕ್ಕಂತ ಕೆಲಸವನ್ನ NDA ಸರ್ಕಾರ ಮಾಡ್ತಾ ಬಂದಿದೆ. ಎಷ್ಟು ವರ್ಷದಿಂದ ಸರ್? ಅದು ಇನ್ನೊಂದ್ಸತಿ ಕೇಳಿಸ್ಕೊಳ್ಳೋಣ. ಕಳೆದ 10 ವರ್ಷದಿಂದ. ಯಾಕಂತ ಹೇಳಿದ್ರೆ ನಿಮಗೆ ಇವಾಗ ಇರ್ತಕ್ಕಂತ BJP ಇದು ಮಹಾರಾಷ್ಟ್ರದಲ್ಲಿ ಏನಾಯ್ತು ಸಿನಾರಿಯೋ, ನಿಮ್ಗೆ ತಮಿಳ್ನಾಡಲ್ಲಿ ಯಾವ ರೀತಿ ಆಯ್ತು, ಆಯ್ತಾ? ಮತ್ತೆ ಇವತ್ತು ನೀವು ಆ ಒಂದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದ್ಮೇಲೆ ಆ ಸಿನಾರಿಯೋ ಏನಾಯ್ತು ಅಂದ್ರೆ ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ BJP ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳು ಅಂತಕ್ಕಂಥದ್ದು ಇರಬಾರ್ದು, ಅದನ್ನ ಕಿತ್ತು ತಿಂತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಿದೆ. ಅದು ಯಾವ ಉದ್ದೇಶ ಸಾರ್ಥಕ ಗೊತ್ತಿಲ್ಲ ನನಗೆ, ಅದು ಇನ್ನೂ ಸಾರ್ಥಕ ಆಗುತ್ತೋ ಇಲ್ವೋ ಅವ್ರ ಬಿಲ್ಲು, ಯಾಕಂದ್ರೆ ಇನ್ನೂ ಸಂಖ್ಯಾಬಲ ಅಂತಕ್ಕಂಥದ್ದು ಒಂದು ಆಶಾಭಾವನೆಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಂಡೇಟ್ ಅಂದರೆ ಮೆಜಾರಿಟಿ ಅಂತಕ್ಕಂಥದ್ದು ಇಲ್ಲಿವರೆಗೂ ಬಂದಿಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ಅದೇನೇನು ಸರ್ಕಸ್ಗಳು ಮಾಡ್ತಾರೋ ಏನು ಕಥೆನೋ ಗೊತ್ತಿಲ್ಲ. ಆದರೆ ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ವಿರೋಧ ಪಕ್ಷಗಳನ್ನು ವ್ಯವಸ್ಥಿತವಾಗಿ ಮುಗಿಸ್ತಕ್ಕಂಥದ್ದು ಮತ್ತು ಅವ್ರನ್ನ ಹೈಜಾಕ್ ಮಾಡ್ತಕ್ಕಂಥ ಇದು ನೋಡಿ, ಇದು ಇನ್ನೊಂಥರ ಕುದುರೆ ವ್ಯಾಪಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಒಂದು ಪ್ರಜಾತಂತ್ರ ರಾಷ್ಟ್ರದಲ್ಲಿ ನೀವೊಂದು ಸಂಖ್ಯಾಬಲವನ್ನ ಒಂದು ಏನು ಚುನಾವಣಾ ಮೂಲಕ ನೀವು ತಗೊಳ್ಬೇಕು. ನೀವು ಚುನಾವಣಾ ಮೂಲಕ ನಿಮ್ಮದೇ ಸೀಟ್ಗಳು ಬಂದಾಗ ನೀವು ಬದಲಾವಣೆ ಮಾಡಿ, ನಾವೇನು ಅಭ್ಯಂತರ ಮಾಡಲ್ಲ. ಆದರೆ ಆಲ್ರೆಡಿ ನೀವು ಒಂದು ಚಿಹ್ನೆಯಲ್ಲಿ ಗೆದ್ದಿರ್ತಕ್ಕಂಥ ನೀವು ಒಂದು ಸಂಸದರನ್ನ, ರಾಜ್ಯಸಭಾ ಸದಸ್ಯರನ್ನ ಆಪರೇಷನ್ ಮಾಡಿ ಅವ್ರನ್ನ ED CBI ಅಂತಕ್ಕಂಥ ಈ ದೇಶದಲ್ಲಿ ಎಂತಕ್ಕೆ ಮಾಡಿಟ್ಟಿರೋದು ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ನಡೀಲಿ. ಯಾರು ಈ ಒಂದು ರಾಷ್ಟ್ರಕ್ಕೆ ಅಪಚಾರ ಮಾಡ್ತಾರೆ, ಯಾರು ಏನು IT ಆಗಲಿ ಮತ್ತು ED ಆಗಲಿ ಅವ್ರಿಗೆ ಆ ಒಂದು ಅಸ್ತ್ರವನ್ನ ಬಿಡೋದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ದಾರೆ, ಕಳೆದ 10 ವರ್ಷದಲ್ಲಿ ಇದೇ ಕೆಲಸ ಆಗ್ತಾರೆ. ED CBI ಅನ್ನ ನಿರಂತರವಾಗಿ ಅವರ ಪಕ್ಷಕ್ಕೆ ಪೂರಕವಾಗಿ ಪ್ರೇರಕವಾಗಿ ಕೆಲಸಗಳನ್ನ ಮಾಡಿಸ್ಕೊಂಡು ಈ ರೀತಿಯ ಒಂದು ಯಾವುದೇ ಜನಾದೇಶ ಇಲ್ಲದೆ ಇರೋ ಮ್ಯಾಂಡೇಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಡಿಲಿಮಿಟೇಷನ್ಗೆ ಹೋಗ್ತಾ ಇದ್ದಾರಲ್ಲ, ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನೀವೇ ಹೇಳಿದ್ರಿ 10 ವರ್ಷದಿಂದ ಇಂಥದ್ದೇ ಪ್ರಯತ್ನ ಮಾಡ್ತಿದೆ. ಅಲ್ಲಿಗೆ 10 ವರ್ಷದಿಂದ ಸತತವಾಗಿ ವಿರೋಧ ಪಕ್ಷಗಳು ಕೂಡ ತಮ್ಮ ಸದಸ್ಯರನ್ನ ಹಿಡಿದಿಟ್ಕೊಳ್ಳುವಲ್ಲಿ ಫೇಲ್ಯೂರ್ ಆಗ್ತಿದೆ ಅನ್ನೋದನ್ನ ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಯಾಕೆ ಹೇಳ್ತೀನಿ, DMK ಪ್ರಬಲವಾಗಿ ವಿರೋಧ ಮಾಡ್ತಾ ಇತ್ತು ಡಿಲಿಮಿಟೇಷನ್ಗೆ. ಇದೀಗ DMKನೇ ಸೈಲೆಂಟ್ ಆಗಿದೆ ಅಂತಂದ್ರೆ ಹೂಮ್ ಟು ಬ್ಲೇಮ್? BJPಯನ್ನ ಅಥವಾ ಕಾಂಗ್ರೆಸ್ ಅನ್ನ? ತಮಿಳುನಾಡಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು DMKಗೆ? ಇವಾಗ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅದನ್ನ ಬ್ಲೇಮ್ ಮಾಡಬೇಕಾಗಿರೋದು ನಾವು BJPಯನ್ನ ಅಥವಾ ಕಾಂಗ್ರೆಸ್ ಅನ್ನ? ಅಟ್ ದ ಸೇಮ್ ಟೈಮ್ NCP ಯಾವ ಪಕ್ಷ BJPಗೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿತ್ತೋ ಇದೀಗ ಅವರು ಹೋಗ್ಬಿಟ್ಟು ರಾಜನಾಥ್ ಸಿಂಗ್ ಅವ್ರ ಕಾಲಿಗೆ ಬೀಳ್ತಿದ್ದಾರೆ, ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಲೂಪ್ ಹೋಲ್ ಇರೋದು BJP ಅಲ್ಲ ಅಥವಾ ವಿರೋಧ ಪಕ್ಷಗಳಲ್ಲ, ತಮ್ಮ ಸದಸ್ಯರು ಉಳ್ಕೊಳ್ದೇ ಇರೋ ರೀತಿಯಲ್ಲಿ ಅನ್ನೋ ಪ್ರಶ್ನೆಗೆ ಬಂದು ನಿಲ್ಲುತ್ತೆ. ನೋಡಿ, ವಿರೋಧ ಪಕ್ಷಗಳು ಯಾವುದೇ ರೀತಿಯ ಲೂಪ್ ಹೋಲ್ಗಳು ಅಂದ್ರೆ ಇವಾಗ ನೋಡಿ, ಅಧಿಕಾರ ಅಂತಕ್ಕಂಥದ್ದು ಯಾರ ಹತ್ರ ಇರ್ತಾರೋ ಸಹಜ ಆ ಕಡೆ ಮುಖ ಮಾಡ್ತಕ್ಕಂತ ಒಂದು ವಾತಾವರಣ ರಾಜಕಾರಣ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಕಾಂಗ್ರೆಸ್ ಅಷ್ಟೇ ಆಸ್ ಎ ಮಾತೃ ಪಕ್ಷ ಆಗಿ ಒಂದು ಬಲಾಢ್ಯ ಪಕ್ಷವಾಗಿ ಅವರು ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋರು. ಅವರ ಒಂದು ಏನು ಅವ್ರ ತಂಡ ಇರ್ತದೆ ಅಂದ್ರೆ ಅಲಯನ್ಸ್ ನ ತಂಡವನ್ನ ಅದರ ಆಗು ಹೋಗುಗಳನ್ನ ಒಳಿತು ಕೆಡುಕುಗಳನ್ನ ನಿಭಾಯಿಸಬೇಕಾಗಿತ್ತು. ಎಲ್ಲೋ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ ನಿಭಾಯಿಸ್ತಾ ಇಲ್ಲ, ಆಬ್ವಿಯಸ್ಲಿ ಅದು ನಿಭಾಯಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸಣ್ಣ ಪುಟ್ಟ ಪಕ್ಷಗಳು ಏನಾಗ್ತಾ ಇದೆ, ಏಳ ಹೆಸರಿಲ್ದಾಗೆ ಹೋಗ್ತಾ ಇದೆ. ಇವತ್ತು ಇದೆಲ್ಲ ನೋಡಿದ್ರೆ ಸರ್ವಾಧಿಕಾರಿಯ ಒಂದು ಧೋರಣೆಗೆ ಏನು ನಮ್ಮ ದೇಶ ಜಾರ್ತಾ ಇದೆ ಅಂತಕ್ಕಂಥದ್ದನ್ನು ನೀಟಾಗಿ ಪ್ರೊಜೆಕ್ಟ್ ಆಗ್ತದೆ. ಅದರಲ್ಲಿ ಆಡಳಿತ ಪಕ್ಷವಾಗಿ BJPನೂ ಸಹ ಫೇಲ್ಯೂರ್, ಮತ್ತೆ ಅದರ ನೀತಿಗಳು ತಪ್ಪು ಅಂತ ನಾವು ಖಂಡನೆ ಮಾಡಬಹುದು. ಅದೇ ರೀತಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸಹ ವೈಫಲ್ಯವನ್ನ ಅನುಭವಿಸಿದೆ. ಅದರ ಪರಿಣಾಮವಾಗಿ ಬೇರೆ ಪಕ್ಷಗಳಲ್ಲಿ ಯಾರು ಪಕ್ಷಗಳಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅವರು ಆಪರೇಷನ್ ಆಗ್ತಕ್ಕಂಥದ್ದು ಅಥವಾ ಅವರಿಗೆ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥದ್ದು ಅಥವಾ ವೈಯಕ್ತಿಕ ಆಮಿಷಗಳನ್ನ ಕೊಡ್ತಕ್ಕಂಥದ್ದು, ಸಂಧಾನ ಮಾಡೋದು, ಈ ತರ ಕೆಲಸ ದೇಶದಲ್ಲಿ ಎಗ್ಗಿಲ್ದಾಗ ನಡೀತಾ ಇದೆ. ಓಕೆ, ಅಲ್ಲಿಗೆ BJP ವಕ್ತಾರರು